ತನ್ನ ಟೇಬಲ್ ಮೇಲಿದ್ದ ಗಿಫ್ಟ್ ಬಾಕ್ಸ್ ಕಂಡು ಅದ್ರ ಮೇಲಿದ್ದ ಕೆಂಪು ಗುಲಾಬಿಗಳ ಗುಚ್ಛವನ್ನ ಸರಿಸಿದ ಸೌರಭ್ ಅದ್ರ ಕೆಳಗಿದ್ದ ಪತ್ರವನ್ನ ಬಿಡಿಸಿ ಓದ್ತಾ ತನ್ನ ಸಹೋದ್ಯೋಗಿಗಳ ಕಡೆ ನೋಡಿದ್ರೆ ಎಲ್ರೂ ನಗ್ತಾ, ನೀವು ಯಾರಿಗೋಸ್ಕರವೋ ದೇವದಾಸ್ ಆಗ್ತಾ ಇದ್ದೀರಾ ಸರ್, ಆದ್ರೆ ಮತ್ಯಾರೋ ನಿಮ್ಗೋಸ್ಕರವೇ ಕಾಯ್ತಿದ್ದಾರೆ, ಗಿಫ್ಟ್ ಬಾಕ್ಸ್ ಓಪನ್ ಮಾಡಿ ನೋಡೋಣ ಅಂತ ನಗ್ತಾರೆ. ಆಗ ತುಸು ಗಂಭೀರವಾದ ಸೌರಭ್, ಇದೆಲ್ಲ ಕುಚೋದ್ಯ ಮಾಡ್ಕೊಂಡು ನಗೋ ವಿಚಾರ ಅಲ್ಲ, ಹುಡುಗ್ ಬುದ್ಧಿ ಮಕ್ಳಿಗೆ ನಾವು ದೊಡ್ಡವರು ಬುದ್ಧಿ ಹೇಳ್ಬೇಕು, ಅವ್ರ ವಯಸ್ಸೇ ಹೀಗೆ, ಇದನ್ನ ಹೀಗೆ ಮುಂದುವರಿಯೋಗ್ ಬಿಟ್ರೆ ಅವ್ರ ಭವಿಷ್ಯಕ್ಕೆ ತೊಂದ್ರೆ ಅಂದವನು ಅಟೆಂಡರ್ ಲಕ್ಷ್ಮಣ್ಣನ ಕರೆದು, ಸೆಕೆಂಡ್ BCom B ಸೆಕ್ಷನ್ ಅಲ್ಲಿ ನಿಶ್ಚಲ ಅನ್ನೋ ಹುಡುಗಿ ಇದ್ದಾಳೆ, ಹೋಗಿ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾನೆ. ಆ ಹುಡುಗಿ ಬಂದು ಎಲ್ರು ಎದ್ರೆ ಸೌರಭ್ ಅವಳ ಮನಸ್ಸಿಗೆ ನೋವಾಗುವಂತೆ ಏನಾದ್ರೂ ಮಾತಾಡಿದ್ರೆ ಅಂದ್ಕೊಂಡ ನಿವೇದನ, ಸರ್ ನಾವೆಲ್ಲ ತರಗತಿಗೆ ಹೋದ ನಂತರ ನೀವು ಅವಳ ಜೊತೆಗೆ ಮಾತಾಡಿದ್ರೆ ಒಳ್ಳೇದಿತ್ತೇನೋ ಅಂತ ಹೇಳಿದ್ರೆ, ಬೇಡ ಮೇಡಮ್ ಎಲ್ರು ಇಲ್ಲೇ ಇರಿ, ಎಲ್ರೆದ್ರೆ ಮಾತಾಡ್ತೀನಿ. ಕೆಲವೊಮ್ಮೆ ಶಿಕ್ಷಕರು ಕೂಡ ಈ ರೀತಿ ವಿದ್ಯಾರ್ಥಿಗಳ ಭಾವನೆಗಳೊಂದಿಗೆ ಆಟ ಆಡಿದ ಉದಾಹರಣೆಗಳಿವೆ ಅಲ್ವೇ. ಹಾಗಾಗಿ ಎಲ್ಲಾ ಶಿಕ್ಷಕರೆದ್ರೆ ಮಾತಾಡ್ತೀನಿ ಅನ್ನೋ ಸೌರಭ್ ಆ ಹುಡುಗಿ ಬರ್ದಿದ್ದ ಪ್ರೇಮ ಪತ್ರವನ್ನ ಓದ್ತಾ ತನ್ನ ಹಣೆ ನೀವಿಕೊಳ್ಳುವಾಗ ಈಗಾಗ್ಲೇ ಆ ಪತ್ರವನ್ನ ಓದಿದ್ದ ಅವನ ಸಹೋದ್ಯೋಗಿ ಉಮೇಶ್ ಅನ್ನೋರು, ಆ ಹುಡುಗಿ ಬಹಳ ಡೀಪ್ ಆಗಿ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾಳೆ ಸೌರಭ್, ಅದಕ್ಕೆ ಬಹಳ ಭಾವನಾತ್ಮಕವಾಗಿ ಬರಿತಾ ನೀವಿಲ್ದೇ ಇದ್ರೆ ಬದುಕೇ ಇಲ್ಲ, ನಾನು ಉಳಿಲಾರೆ ಅಂತೆಲ್ಲ ಬರ್ದಿದ್ದಾಳೆ ಅಂತ ನಕ್ರೆ ಉಳ್ದವರು ಸಹ ನಗ್ತಾರೆ. ಆದ್ರೆ ತನ್ನ ಮುಖದ ಮೇಲಿನ ಗಂಭೀರತೆಯನ್ನ ಸಡಿಲಗೊಳಿಸದ ಸೌರಭ್, ಮೊದ್ಲಿಗೆ ನೀವು ನನ್ನ ಟೇಬಲ್ ಮೇಲಿದ್ದ ಪತ್ರವನ್ನ ಓದಿದ್ದು ನಿಮ್ ತಪ್ಪು, ಇದು ನಿಮ್ಮ ಸಭ್ಯತೆಯನ್ನ ತಿಳಿಸತ್ತೆ, ಬೇರೆಯವರ ವಸ್ತುಗಳನ್ನ ಅವರ ಅಪ್ಪಣೆ ಇಲ್ಲದೆ ಮುಟ್ಟೋದು ಕೂಡ ತಪ್ಪು ಅನ್ನೋದು ಕನಿಷ್ಠ ಜ್ಞಾನವೂ ಇಲ್ಲದ ನಿಮ್ಮಂತ ಶಿಕ್ಷಕರು ಹುಡುಗು ಬುದ್ಧಿ ವಿದ್ಯಾರ್ಥಿಯ ಮಾತನ್ನ ಕಂಡು ಈ ರೀತಿ ನಗೋ ಬದಲು ನಾನ್ ಬರೋ ಮೊದ್ಲೇ ಹೆಣ್ಣನ್ನ ಕರೆದು ಒಳ್ಳೆ ರೀತಿಲಿ ಬುದ್ಧಿ ಹೇಳ್ಬೋದಿತ್ತು ಅಲ್ವಾ, ಅದನ್ನ ಮಾಡೋಕಾಗ್ದಿದ್ಮೇಲೆ ಈ ರೀತಿ ಕುಚೋದ್ಯದಿಂದ ನಗೋದಾದ್ರೂ ಏನಿದೆ, ನಿಮ್ಮ ಮನೆಯ ಮಕ್ಳೇ ಆಗಿದ್ರೆ ಅವರನ್ನ ಕರೆದು ಬುದ್ಧಿವಾದ ಹೇಳ್ತಾ ಇರ್ಲಿಲ್ವಾ ಎಂದು ಪ್ರಶ್ನಿಸಿದ ತಕ್ಷಣ ಎಲ್ರು ತಮ್ಮ ನಗುವನ್ನ ನಿಲ್ಲಿಸ್ತಾರೆ. ನಿವೇದನ ಮಾತ್ರ ಎಂದೂ ಇಲ್ಲದ ಇಂದು ಅವನ ಮುಖದಲ್ಲಿ ತಾಂಡವಾಡ್ತಾ ಇದ್ದ ಗಂಭೀರತೆಯನ್ನ ಗಮನಿಸ್ತಾ ಸುಮ್ನೆ ಉಳಿತಾಳೆ. ಅವಳಿಗೂ ಸಹ ಈ ರೀತಿ ವಿದ್ಯಾರ್ಥಿಗಳು ಸಣ್ಣ ಸಣ್ಣ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಅಲಿಯೋದು, ಅದರಲ್ಲೂ ಶಿಕ್ಷಕರಿಗೆ ದುಂಬಾಲು ಬೀಳೋದೆಲ್ಲ ಇಷ್ಟವಾಗದ ವಿಷಯಗಳು. ಕೊನೆಗೂ ಅವರೆಲ್ಲ ನಿರೀಕ್ಷಿಸ್ತಾ ಇದ್ದ ಸೆಕೆಂಡ್ BComನ ನಿಶ್ಚಲ ಅನ್ನೋ ಹುಡುಗಿ ಬರ್ತಾಳೆ. ಅವಳು ಬರೋವರೆಗೂ ಗಂಭೀರನಾಗಿದ್ದ ಸೌರಭ್ ಆ ಹುಡುಗಿ ಬೆದರಿದ ಮುಖವನ್ನ ಕಂಡು ತನ್ನ ಮುಖದ ಮೇಲೆ ಪ್ರಶಾಂತತೆಯ ಪರ್ದೆ ಎಳೆದು ಗುಡ್ ಮಾರ್ನಿಂಗ್ ನಿಶ್ಚಲ ಅಂತ ಹೇಳಿದ್ರೆ ಪ್ರತಿಯಾಗಿ ಗುಡ್ ಮಾರ್ನಿಂಗ್ ಹೇಳಿದ ಹುಡುಗಿ ತಗ್ಗಿಸಿದ ತಲೆಯನ್ನ ಎತ್ತಲೇ ಇಲ್ಲ. ತಾನೇ ಅವಳೆದ್ರು ಅವಳೇ ಬರ್ದ ಪ್ರೇಮ ಪತ್ರವನ್ನ ಹಿಡ್ದ ಸೌರಭ್, ಇದೆಲ್ಲ ಏನಮ್ಮ ಅಂತ ಪ್ರಶ್ನಿಸಿದ್ರೆ ಅವನ ಮೃದು ಧ್ವನಿ ಕೇಳಿ ತುಸು ಧೈರ್ಯ ತಂದುಕೊಂಡ ನಿಶ್ಚಲ, ಸರ್ ನಾನ್ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ, ಅದಕ್ಕೆ ನಿಮ್ಗೆ ಪ್ರಪೋಸ್ ಮಾಡಿದ್ದು ಅಂದಾಗ ಸುಮ್ನೆ ನಗೋ ಸೌರಭ್, ಇದೆಲ್ಲ ಪ್ರೀತಿ ಅನ್ನಲ್ಲ ನಿಶ್ಚಲ, ಇದೆಲ್ಲವೂ ವಯಸ್ಸಿನ ಆಕರ್ಷಣೆ ಅಷ್ಟೇ ಅಂದ್ರೆ ಅವನ್ ಮಾತು ಮುಗಿಯೋ ಮುನ್ನವೇ ಅಡ್ಡಡ್ಡ ತಲೆ ಆಡಿಸಿದ ಹೆಣ್ಣು, ಇಲ್ಲ ಸರ್ ಇದು ಪರಿಶುದ್ಧವಾದ ಪ್ರೀತಿ, ನನಗೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಮೂಡಿಲ್ಲ, ನಾನು ನಿಜವಾಗಿಯೂ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ, ಇದುವರೆಗೂ ನಾನು ಯಾರನ್ನು ಪ್ರೀತಿಸಿಲ್ಲ ಸರ್, ನಿಮ್ಮನ್ನೇ ಮೊದಲು ಪ್ರೀತಿಸಿದ್ದು, ಪ್ಲೀಸ್ ನನ್ ಪ್ರೀತಿನ ಒಪ್ಕೊಳ್ಳಿ ಅಂದಾಗ್ಲೂ ಮುಖದ ಮೇಲಿನ ಮಂದಹಾಸವನ್ನ ಕಳೆಯೋಕೆ ಬಿಡದ ಸೌರಭ್, ಇಲ್ಲಮ್ಮ ನಿನ್ ವಯಸ್ಸಲ್ಲಿ ಎಲ್ರಿಗೂ ಮೂಡೋ ಅಟ್ರಾಕ್ಷನ್ ಅಷ್ಟೇ ಇದು ಎಂದು ಅವಳ ಮನವೊಲಿಸೋ ಪ್ರಯತ್ನ ಮಾಡ್ತಾ, ನೋಡೋಕೆ ನಾನು ಸ್ವಲ್ಪ ಚೆನ್ನಾಗಿದ್ದೀನಿ, ಚೆನ್ನಾಗಿ ಸ್ಟೈಲ್ ಮಾಡ್ತೀನಿ, ಎಲ್ರ ಜೊತೆಗೆ ನಗ್ತಾ ಮಾತಾಡ್ತೀನಿ, ಅದೆಲ್ಲವೂ ನಿನ್ನನ್ನ ನನ್ನತ್ತ ಆಕರ್ಷಿಸಿದೆ ಅಷ್ಟೇ ಹೊರತು ಈ ವಯಸ್ಸಿನಲ್ಲಿ ಮೂಡೋದು ನಿಜವಾದ ಪ್ರೀತಿಯೇ ಅಲ್ಲ, ಇದು ನಿನ್ನ ಓದೋ ವಯಸ್ಸು, ಭವಿಷ್ಯದ ಕನಸು ಕಾಣೋ ವಯಸ್ಸು, ನಿನ್ ಹೆತ್ತವರ ಕನಸನ್ನ ಸಾಕಾರ ಮಾಡುವಂತ ದೃಢವಾದ ಹೆಜ್ಜೆ ಹಾಕುವ ವಯಸ್ಸು. ಈ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತೆಲ್ಲ ತಲೆ ಕೆಡಿಸ್ಕೊಳ್ಳೋದು, ಅದರಿಂದ ವಿದ್ಯಾಭ್ಯಾಸವನ್ನ ಕಡೆಗಣಿಸೋದು ತಪ್ಪಲ್ವ ನಿಶ್ಚಲ ಅಂತ ಹೇಳಿದ್ರೆ ಆ ಹುಡುಗಿ ಮೌನ ವಹಿಸಿ ಬಿಡ್ತಾಳೆ. ಏನ್ ಗೊತ್ತಾ ನಿಶ್ಚಲ, ನೀನು ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಸುಂದರವಾದ ವಸ್ತುಗಳ ಕಡೆಗೆ ಆಕರ್ಷಿತವಾಗೋದು ಸಹಜ, ಕ್ಷಮ್ಸು, ವಸ್ತುಗಳು ಅನ್ನೋ ಪದವನ್ನ ಬಳಸ್ದೆ, ಸಾಧಾರಣವಾಗಿ ಸುಂದರತೆಗೆ ಮನುಷ್ಯ ಬಹುಬೇಗ ಆಕರ್ಷಿತನಾಗ್ತಾನೆ, ಅದು ವ್ಯಕ್ತಿಯಾದ್ರೂ ಸರಿಯೇ ವಸ್ತುವಾದ್ರೂ ಸರಿಯೇ,
ಅದ್ರಲ್ಲೂ ಈ ವಯಸ್ಸಿದೆಯಲ್ಲ, ಇದು ಬಹಳ ಅಪಾಯಕಾರಿ ವಯಸ್ಸು. ಈ ವಯಸ್ಸಿನಲ್ಲಿ ನಮ್ಮ ಸುತ್ತಮುತ್ತಲಿನ ಎಲ್ಲಾ ವಸ್ತುಗಳು ಸುಂದರವಾಗಿ ಕಾಣುತ್ತೆ. ಎಲ್ಲಾ ವ್ಯಕ್ತಿಗಳು ಸುಂದರವಾಗಿಯೇ ಕಾಣ್ತಾರೆ. ನಮ್ಮ ಮನಸ್ಸನ್ನ ಚಂಚಲಗೊಳಿಸತ್ತೆ. ಆದ್ರೆ ಸುಂದರವಾಗಿ ಕಾಣೋರೆಲ್ರಿಗೂ ಸುಂದರವಾದ ಮನ್ಸಿರೋದಿಲ್ಲ. ಹಾಗಾಗಿ ಈ ವಯಸ್ಸಿನಲ್ಲಿ ಬಹಳ ಎಚ್ಚರಿಕೆಯಿಂದ ಇರ್ಬೇಕಮ್ಮ. ನನ್ಗೆ ನಿನಗಿಂತ ದೊಡ್ಡ ದೊಡ್ಡ ತಂಗಿರಿದ್ದಾರೆ. ಅವ್ರೆಲ್ರಿಗೂ ಮದ್ವೆ ಆಗಿದೆ. ನಾನು ನನ್ನ ವಿದ್ಯಾರ್ಥಿಗಳೆಲ್ಲರನ್ನ ನನ್ನ ಮಕ್ಕಳಂತೆ ನೋಡೋನು. ಅದಕ್ಕಾಗಿಯೇ ನಾವು ಶಿಕ್ಷಕರು ವಿದ್ಯಾರ್ಥಿಗಳು ಅಂತ ಸಂಬೋಧಿಸೋ ಬದಲು ನಮ್ಮ ಮಕ್ಕಳು ಅಂತಾನೆ ಸಂಬೋಧಿಸ್ತೀವಿ. ನಮ್ಮ ತರಗತಿಯ ಮಕ್ಕಳು ಅಂತ ಸಹ ಹೇಳೋದಿಲ್ಲ, ಬದಲಾಗಿ ನಮ್ಮ ಮಕ್ಕಳು ಅಂತಾನೆ ಹೇಳ್ತೀವಿ. ಡಿಗ್ರಿ ಸ್ಟೂಡೆಂಟ್ ಆದ್ರೂ ನಾನು ನಿನಗೆ ಹೆಚ್ಚಾಗಿ ಕ್ಲಾಸ್ ತೆಗೆದುಕೊಂಡಿಲ್ಲವಾದ್ರೂ ಕೆಲವೊಂದು ಕ್ಲಾಸಸ್ಗಳನ್ನ ತೆಗೆದುಕೊಂಡಿದ್ದೀನಿ. ಹಾಗಾಗಿ ನಾನು ನಿನ್ನನ್ನು ಸಹ ಅದೇ ದೃಷ್ಟಿಯಲ್ಲಿ ನೋಡಿರೋದು. ಅಂದ ಕೂಡ್ಲೆ ಕಣ್ಣೀರು ಹಾಕ್ತಾಳೆ ನಿಶ್ಚಲ. ಆಗ ಅಳಬೇಡ ನಿಶ್ಚಲ, ನಿಜ ಹೇಳ್ಬೇಕು ಅಂದ್ರೆ ನೀನು ಖುಷಿ ಪಡ್ಬೇಕು ಗೊತ್ತಾ. ಯಾಕಂದ್ರೆ ಈಗೇನೋ ನಿನ್ ಕಣ್ಣಿಗೆ ಈ ನಿನ್ನ ಸೌರಭ್ ಸರ್ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ. ಅದೇ ಕೆಲವು ವರ್ಷಗಳ ನಂತರ ನಾನು ನೋಡೋಕೆ ಎಷ್ಟು ಕೆಟ್ಟದಾಗಿ ಕಾಣಬಹುದು ಗೊತ್ತಾ ಅನ್ನೋ ಸೌರಭ್ನ ಮಾತಿಗೆ ಅವಳು ಆಶ್ಚರ್ಯದಿಂದ ನೋಡಿದ್ರೆ, ಹೌದು ನಿಶ್ಚಲ, 5 ವರ್ಷಗಳ ನಂತರ ನಾವಿಬ್ರು ಭೇಟಿ ಮಾಡ್ತೀವಿ ಅಂದ್ಕೋ. ಆಗ ನೀನು ಹೇಗಿರ್ತೀಯ ಅಂದ್ರೆ ಒಂದೊಳ್ಳೆ ಕೆಲಸದಲ್ಲಿ ಇರ್ತೀಯ, ಜೊತೆಗೆ ಚಂದದ ಹುಡುಗ ಕೂಡ ನಿನ್ ಜೊತೆಗಿರ್ತಾನೆ. ನಾನು ಹೇಗಿರ್ತೀನಿ ಅಂದ್ರೆ ಈಗ ತಲೆ ತುಂಬಿರೋ ಗುಂಗುರು ಕೂದ್ಲು ಅರ್ಧಂಬರ್ಧ ಉದುರು ಹೋಗಿ ನಾನು ಬಾಣ್ಲಿ ಆಗಿರ್ತೀನಿ. ಸಾಲದಕ್ಕೆ ದೊಡ್ಡ ಹೊಟ್ಟೆ ಬಂದಿರುತ್ತೆ. ಈಗಿರೋ ಕುಡಿ ಮೀಸೆ ಕುರ್ಚಲು ಗಡ್ಡ ಹೋಗಿ ಆಗ ದಪ್ಪು ಮೀಸೆ ಬಿಟ್ಟಿರ್ತೀನಿ. ನನ್ ಜೊತೆಗೆ ನನ್ ಹೆಂಡತಿ ಇರ್ತಾರೆ. ಒಟ್ನಲ್ಲಿ ನೋಡೋಕೆ ತುಂಬಾನೇ ಕೆಟ್ಟದಾಗಿ ಕಾಣ್ತಾ ಇರ್ತೀನಿ. ಆಗ ನೀನೇ, ಅಬ್ಬಾ ಸದ್ಯ ನಾನು ಇವರನ್ನ ಪ್ರೀತಿಸಿ ಮದುವೆ ಆಗ್ಲಿಲ್ಲ, ನನ್ನ ಪುಣ್ಯ, ಈ ಮನುಷ್ಯನಿಂದ ನಾನು ಬಚಾವಾದೆ ಅಂತ ಖುಷಿ ಪಡ್ತೀಯ ಗೊತ್ತಾ ಅಂತ ಹೇಳಿದ್ರೆ ಅವನ ಮಾತಿಗೆ ಸ್ವತಃ ನಿಶ್ಚಲನೆ ನಗ್ತಾಳೆ. ಹೌದು ನಿಶ್ಚಲ, ನಾನ್ ಸುಳ್ಳು ಹೇಳ್ತಾ ಇಲ್ಲ. ಈ ವಯಸ್ಸು ಅನ್ನೋದೇ ಹೀಗೆ ಕಣಮ್ಮ. ನಿನ್ಗೆ ಈಗ ನಾನ್ ಹೇಳಿದ್ದು ಅರ್ಥ ಆಯ್ತಾ ಅಂದಾಗ ಅವನ್ ಮಾತಿಗೆ ಹೌದು ಅಂತ ತಲೆ ಆಡಿಸಿದ ನಿಶ್ಚಲ. ತಪ್ಪಾಯ್ತು ಸರ್, ನನ್ನನ್ನ ಕ್ಷಮಿಸ್ಬಿಡಿ. ನಾನೇ ನಿಮ್ಮನ್ನ ತಪ್ಪಾದ ದೃಷ್ಟಿಯಲ್ಲಿ ನೋಡಿದ್ದು. ನೀವ್ ಹೇಳಿದ್ದು ನಿಜವೇ ಸರ್, ನಂದು ಆಕರ್ಷಣೆಯೇ. ಅಷ್ಟೇ ಅಲ್ಲ, ನೀವು ನಮ್ಮ ಕಾಲೇಜಿನ ಎಷ್ಟು ಹುಡುಗಿಯರ ಕ್ರಶ್ ಇದ್ದೀರ ಸರ್ ಅಂದಾಗ, ಕ್ರಶ್ ಇರೋದು ತಪ್ಪಲ್ಲ, ಕ್ರಶ್ ಹೋಗಿ ಲವ್ ಆಗಿ ಅದು ಮತ್ತೊಂದು ಕ್ರಾಶ್ ಆದ್ರೆ ಕಷ್ಟ ಕಣಮ್ಮ. ಅದಕ್ಕೆ ವಿದ್ಯಾರ್ಥಿಗಳು ನೀವು ಈ ರೀತಿ ದುಡುಕ್ದಾಗ ಶಿಕ್ಷಕರಾದ ನಾವು ಸರಿಯಾದ ರೀತಿಯಲ್ಲಿ ತಿದ್ದಿ ಬುದ್ಧಿ ಹೇಳ್ಬೇಕು. ನಿಮ್ಮ ವಯಸ್ಸಿನಲ್ಲಿ ನನಗೂ ಕೂಡ ತುಂಬಾನೇ ಕ್ರಶ್ ಸ್ಟೋರಿಗಳಿತ್ತು. ನಾನು PUCಲಿ ಓದುವಾಗ ನನ್ನ ಉಪನ್ಯಾಸಕರ ಮೇಲೆ ಕ್ರಶ್ ಬೆಳೆಸ್ಕೊಂಡಿದ್ದೆ. ಹೀಗೆ ಕೆಲವು ವರ್ಷಗಳ ನಂತರ ಅದೇ ಉಪನ್ಯಾಸಕರು ಅವ್ರ ಗಂಡ ಮತ್ತೆ ಮಗುವಿನ ಜೊತೆಗೆ ಬರುವಾಗ, ಈ ಮೇಡಮ್ ಏನು ಈ ರೀತಿ ಆಗಿದ್ದಾರೆ, ಸದ್ಯ ನನಗಂತೂ ಇವ್ರ ಮೇಲೆ ಪ್ರೀತಿ ಆಗ್ಲಿಲ್ಲ ಅಂತ ನಾನೇ ಸಮಾಧಾನ ಕಟ್ಕೊಂಡಿದ್ದೆ ಅಂತ ಅವಳನ್ನ ನಗ್ಸಿ ಅವಳ ಗಿಫ್ಟ್ ಅನ್ನ ಅವಳಿಗೆ ಕೊಡೋ ಸೌರಭ್ ಇನ್ನಾದ್ರೂ ಈ ರೀತಿ ಆಲೋಚನೆಗಳಿಂದ ಹೊರಬಂದು ವಿದ್ಯೆ ಕಡೆಗೆ ಗಮನ ಕೊಡು ಅಂತ ಹೇಳ್ತಾನೆ. ನಿಶ್ಚಲ ಮತ್ತೊಮ್ಮೆ ಅವನಲ್ಲಿ ಕ್ಷಮೆ ಕೇಳಿ ಹೋದ ನಂತರ ಸೌರಭ್ನ ಕಡೆ ನೋಡೋ ನಿವೇದನ ಅವನು ತನ್ನ ಕಡೆ ನೋಡಿದಾಗ ಕಣ್ಣಲ್ಲೇ ಅವನಿಗೆ ಮೆಚ್ಚುಗೆ ಸೂಚಿಸಿ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ವಿದ್ಯಾರ್ಥಿಗಳ ಮನಸ್ಸು ವಯಸ್ಸು ಎಲ್ಲವೂ ಬಹಳ ಸೂಕ್ಷ್ಮವಿರುತ್ತೆ. ಈ ರೀತಿಯ ವಿಷಯಗಳನ್ನ ಇದೇ ರೀತಿ ಹ್ಯಾಂಡಲ್ ಮಾಡಬೇಕು. ನೀವು ಅವಳಿಗೆ ತಿಳಿ ಹೇಳಿದ ರೀತಿ ಬಹಳ ಮೆಚ್ಚುಗೆ ಆಯ್ತು ಅಂತ ಎಲ್ಲರ ಎದುರು ಅವನ ಕಾರ್ಯವನ್ನ ಮನಸಾರೆ ಶ್ಲಾಘಿಸಿ ತನ್ನ ತರಗತಿಯ ಕಡೆಗೆ ಹೋದ್ರೆ ಉಳಿದ ಉಪನ್ಯಾಸಕರು ಸಹ ಅವನ ಮಾತುಗಳನ್ನ ಮೆಚ್ಕೊಳ್ತಾರೆ. ನಂತರದ 1 ವಾರ ಯಾವುದೇ ಅಡೆತಡೆ ಇಲ್ಲದೆ ಸರಾಗವಾಗಿ ಸಾಗುತ್ತೆ. ನಿವೇದನಾಳ ಕಾಲೇಜಿನಲ್ಲಿ ಮಕ್ಕಳಿಗೆ ಪರೀಕ್ಷೆಗಳು ಶುರುವಾಗಿತ್ತು. ಹಾಗೆ ಸೌರಭ್ನ ಪೋಷಕರು 1 ವಾರದ ನಂತರ ಮರಳಿ ಬೆಂಗಳೂರಿಗೆ ಬಂದಿದ್ರು. ಸೌಜನ್ಯಾಳ ಗೆಳತಿಯರಾದ ರೇಖಾ, ಸುಮ, ಭಾಗ್ಯ ಮತ್ತೆ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಸೌಜನ್ಯ ಮತ್ತೆ ನಿರಂಜನ್ ಇಬ್ರು ಒಟ್ಟಿಗೆ ವಾಸ ಮಾಡ್ತಾ ಇದ್ರು. ಇನ್ನೂ ಒಂದಾಗುವ ಹಂತಕ್ಕೆ ಹೋಗಿರ್ಲಿಲ್ಲ. ಸೌಜನ್ಯ ಅವನನ್ನ ಪ್ರೀತಿಸ್ತಾ ಇದ್ರು. ಅವನ ಮಾತನ್ನ ಮೀರಿ ಅವನಲ್ಲಿ ದೈಹಿಕವಾಗಿ ಒಂದಾಗೋಕೆ ಹಪಹಪಿಸ್ತಾ ಇರ್ಲಿಲ್ಲ. ಅದೇ ರೀತಿ ನಿರಂಜನ್ ಕೂಡ ಯಾವುದೇ ರೀತಿಯ ದೈಹಿಕ ತುಡಿತಕ್ಕೆ ಒಳಗಾಗಿರ್ಲಿಲ್ಲ.
ಇದುವರೆಗೂ ಹೇಗೆ ತನ್ನ ಬಯಕೆಗಳನ್ನ ನಿಯಂತ್ರಿಸ್ತಾ ಇದ್ನೋ ಈಗ್ಲೂ ಸಹ ಹಾಗೆ ಇದ್ದ. ಮೊದಲು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕು, ನಂತರ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಒಂದಾಗ್ಬೇಕು, ಅದ್ರ ನಂತರ ದೈಹಿಕ ಮಿಲನವಾಗೋದು ಇದ್ದದ್ದೇ ಅನ್ನೋ ಅವನ ನಿಲುವಿಗೆ ಸೌಜನ್ಯ ಕೂಡ ಸಹಮತಿ ತಿಳಿಸಿದ್ಲು. ಹಾಗಾಗಿ ಅವರಿಬ್ರು ಇನ್ನು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲೇ ಇದ್ದರಾದ್ರೂ ಅವರ ಜೀವನ ಚೆನ್ನಾಗಿ ಸಾಗ್ತಾ ಇತ್ತು. ಆದ್ರೆ ನಿಂತಲ್ಲೇ ನಿಂತಿದ್ದು ಮಾತ್ರ ನಿವೇದನ ಮತ್ತೆ ಸೌರಭ್ನ ಬದುಕಿನ ಬಂಡಿ. 1 ವಾರ ಪೂರ್ತಿ ಇಬ್ಬರ ನಡುವೆ ಹೆಚ್ಚೇನು ಮಾತುಕತೆ ಇಲ್ಲ. ಅವನಂತೂ ಅವಳ ಜೀವನದ ಕತೆ ವ್ಯಥೆ ತಿಳಿದ ನಂತರ ಪ್ರೀತಿ ಪ್ರೇಮ ಅಂತ ಅವಳನ್ನ ಪೀಡಿಸಿರ್ಲಿಲ್ಲ. ಎಷ್ಟೋ ಬಾರಿ ನಿರಂಜನ್, ನೀನ್ ಹೀಗೆ ಇದ್ರೆ ಆಗಲ್ಲ ಸೌರಭ್, ಅವ್ರ ಮನಸ್ಸಿನ ಮಾತುಗಳನ್ನ ಹೊರ ಹಾಕೋ ಸಲುವಾಗಿ ಆದ್ರೂ ನೀನು ಅವರನ್ನ ಕೆಣಕಿ ಮಾತಾಡಿಸ್ಬೇಕು ಅಂತ ಹೇಳ್ದಾಗ್ಲೆಲ್ಲ ಆ ವಿಷಯದಲ್ಲಿ ನನಗೆ ಧೈರ್ಯ ಕಮ್ಮಿ ಸರ್. ಒಂದೊಮ್ಮೆ ನಾವೇನಾದ್ರೂ ಅವರನ್ನ ಅತಿಯಾಗಿ ಪ್ರಶ್ನಿಸಿ ಅವರು ನನ್ನೆದ್ರು ಹತ್ ಬಿಟ್ರೆ ನನ್ನನ್ನ ನಾನೇ ಕ್ಷಮಿಸ್ಕೊಳ್ಳೋಕಾಗೋದಿಲ್ಲ ಅಂತ ಹೇಳ್ತಾ ಇದ್ದ ಸೌರಭ್. ಹಾಗೆ ನಿವೇದನ ಕೂಡ ಕಾಲೇಜಿನ ವಿಷಯದ ಹೊರತಾಗಿ ಅವನ ಜೊತೆಗೆ ಏನೊಂದು ಮಾತಾಡ್ತಾ ಇರ್ಲಿಲ್ಲ. ಆದ್ರೆ ಸೌರಭ್ನ ಪೋಷಕರು ಮತ್ತೆ ಬೆಂಗಳೂರಿಗೆ ಬಂದಾಗ ಮಾತ್ರ ಸ್ವಲ್ಪ ವಿಚಲಿತಳಾಗ್ತಾಳೆ. ಇವ್ರು ಯಾಕೆ ಇಷ್ಟು ಹಠ ಮಾಡ್ತಿದ್ದಾರೆ, ಇವ್ರ ಮಗನಿಗೇನ್ ಕಮ್ಮಿ ಇದೆ, ಎಷ್ಟು ಚಂದದ ಹುಡುಗಿಯರು ಅವರಿಗಾಗಿ ಕಾದು ಕುಳಿತರು, ಇವ್ರು ಯಾಕೆ ನನ್ನನ್ನ ಕಾಯ್ತಿದ್ದಾರೆ ಅಂದ್ಕೊಳ್ತಾಳೆ ನಿವೇದನ. ಅಂದು ಭಾನುವಾರ ಎಂದಿನಂತೆ ಬೆಳಗ್ಗೆಯೇ ತನ್ನ ಮನೆ ಕೆಲಸಗಳನ್ನೆಲ್ಲ ಮುಗಿಸಿದ ನಿವೇದನ ಬಾಗ್ಲು ಹಾಕಿ ಸ್ನಾನಕ್ಕೆ ಹೋದ ಕೆಲವೇ ಸಮಯದಲ್ಲೇ ಮನೆಯ ಕಾಲಿಂಗ್ ಬೆಲ್ ಸದ್ದಾಗತ್ತೆ. ಒಳಗಿನಿಂದನೇ ಯಾರದು, 10 ನಿಮಿಷದಲ್ಲಿ ಬರ್ತೀನಿ ಅಂತ ಕೂಗಿದ ನಿವೇದನ ಆತುರದಿಂದಲೇ ಸ್ನಾನ ಮುಗಿಸಿ ಅದೇ ಅವಸರದಿಂದ ಬಾಗ್ಲು ತೆರೆದ್ರೆ ಅವಳ ಮಕ್ಕಳು ಅಳಿಯಂದಿರು ಜೊತೆಗೆ ಪ್ರಮೋದ್ನ ಪೂರ್ತಿ ಪರಿವಾರ ನಿಂತಿತ್ತು. ಪ್ರಮೋದ್ನ ಮನೆಯವರನ್ನ ಕಂಡು ಯಾವ ಭಾವವನ್ನ ತೋರಿಸದ ನಿವೇದನ ತನ್ನ ಮಕ್ಕಳನ್ನ ಕಂಡು ಸಣ್ಣದಾಗಿ ತುಟಿ ಬಿರಿದ್ರು ಎಲ್ಲರನ್ನೂ ಮನೆಯೊಳಗಡೆ ಕರೀತಾಳೆ. ಅವರೆಲ್ಲ ಬಂದು ಕುಳಿತ ನಂತರ ಮೊದಲಿಗೆ ಏನು ವಿಷಯ ಅಂತ ಕೇಳೋದು ಬೇಡ ಅಂದ್ಕೊಂಡವಳು ಎಲ್ರಿಗೂ ಕಾಫಿ ತರ್ತೀನಿ ಅಂತ ಅಡ್ಗೆ ಮನೆಗೆ ಹೋಗೋ ಮುನ್ನವೇ ಅವಳ ಕೈ ಹಿಡಿದು ತಡಿತಾರೆ ಅವಳ ಮಕ್ಕಳಾದ ಸಾನ್ವಿ ಮತ್ತೆ ಸ್ಮೃತಿ. ಅದೇ ಸಮಯಕ್ಕೆ ನಿವೇದನಾಳ ತವರಿನವರು ಸಹ ಬರ್ತಾರೆ. ಅವರನ್ನ ಕಂಡು ಮತ್ತಷ್ಟು ಆಶ್ಚರ್ಯ ತೋರೋ ನಿವೇದನ, ಇವರು ಸಹ ಇವತ್ತೇ ಬಂದಿದ್ದಾರೆ, ಆದ್ರೆ ಯಾಕೆ? ಓ, ಇವತ್ತು ಭಾನುವಾರ ಅಲ್ವಾ, ನಾನು ಮನೆಯಲ್ಲಿ ಇರ್ತೀನಿ ಅಂದ್ಕೊಂಡು ಬಂದಿರ್ಬೇಕು ಅಂತ ತಾನೇ ಪ್ರಶ್ನೆ ಕೇಳಿ ತಾನೇ ಉತ್ತರಿಸಿ ಅವರನ್ನ ಸಹ ಒಳಗಡೆ ಕರೆತು ಕೂರೋಕೆ ಹೇಳ್ತಾಳೆ. ಇಷ್ಟಾದ್ರೂ ತನ್ನ ಮಕ್ಳಿಬ್ರು ತನ್ನ ಕೈಯನ್ನ ಬಿಡದೆ ಹೋದಾಗ ಸ್ಮೃತಿ, ಸಾನ್ವಿ, ಯಾಕ್ರಮ್ಮ ಏನಾಯ್ತು, ಯಾಕೆ ಈ ರೀತಿ ನನ್ನನ್ನ ಹಿಡ್ಕೊಂಡು ನಿಂತಿದ್ದೀರಾ? ಇಬ್ರು ಕುತ್ಕೊಳ್ಳಿ, ಮೊದ್ಲು ಕಾಫಿ ಮಾಡ್ತೀನಿ, ನಂತರ ಎಲ್ರಿಗೂ ತಿಂಡಿ ಮಾಡ್ತೀನಿ. ನಿಮ್ಮಿಬ್ರಿಗೂ ಅಮ್ಮ ಮಾಡೋ ತರಕಾರಿ ಪಲಾವ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಇವತ್ತು ಅದನ್ನೇ ಮಾಡ್ತೀನಿ ಅಂತ ಮಕ್ಳಿಬ್ಬರ ಕೆನ್ನೆ ಸವರಿದಾಗ, ಅಮ್ಮ ನಾವೆಲ್ಲ ಇನ್ಮೇಲೆ ಇಲ್ಲಿಯೇ ಬಂದು ನೆಲೆಸ್ಬೇಕು ಅನ್ಕೊಂಡಿದೀವಿ. ಅದು ಮತ್ತೆ ಗೌತಮ್ ಮತ್ತೆ ಗೌರವ್ಗೆ ಈಗ ಕೆಲಸ ಇಲ್ಲ, ಅದಕ್ಕೆ ಅವರಿಬ್ರು ಹೊಸ ಬಿಸ್ನೆಸ್ ಮಾಡ್ಬೇಕು ಅಂತಿದಾರಮ್ಮ. ಆದ್ರೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ಹೊಸ ವ್ಯವಹಾರ ಮಾಡ್ಬೇಕು ಅಂದ್ರೆ ಬಂಡವಾಳ ಬೇಕಲ್ಲ, ಅದಕ್ಕೆ ನೀನ್ ಯಾಕೆ ಈ ಮನೇನ ಮಾರಿ ನಮ್ಗೆ ಹಣ ನೀಡಬಾರ್ದು ಎಂದು ಕೇಳ್ತಾರೆ ಸ್ಮೃತಿ ಮತ್ತೆ ಸಾನ್ವಿ. ನಿವೇದನ ಈಗೇನ್ ಹೇಳ್ಬಹುದು ಅಂತ ಎಲ್ರು ಅವಳನ್ನೇ ನೋಡುವಾಗ ಮಕ್ಕಳ ಮಾತಿಗೆ ಒಂದು ಕ್ಷಣ ಕೂಡ ಯೋಚಿಸದ ನಿವೇದನ, ಆಯ್ತು ಮಕ್ಳೇ, ನೀವ್ ಹೇಳ್ದಂತೆಯೇ ಆಗ್ಲಿ, ಇದು ನಿಮ್ಮಪ್ಪ ನಿಮಗಾಗಿ ಕೊಟ್ಟ ಉಡುಗೊರೆ, ಇದನ್ನ ನಿಮ್ಗೋಸ್ಕರ ಮಾರೋದ್ರಲ್ಲಿ ನನ್ಗೆ ಯಾವ ಸಮಸ್ಯೆಯೂ ಇಲ್ಲ ಅಂತ ಹೇಳ್ತಾಳೆ. ಆಗ ಸಾನ್ವಿ, ನಿಜವಾಗಿಯೂ ಈ ಮನೆಯನ್ನ ಮಾರಿದ ಹಣವನ್ನೆಲ್ಲ ನಮ್ಮಿಬ್ರಿಗೆ ಕೊಡ್ತೀಯಾ ಅಮ್ಮ, ನಿಂಗ್ ಬೇಡ್ವಾ ಅಂತ ಪ್ರಶ್ನಿಸಿದ್ರೆ ಆಗ ಸ್ಮೃತಿ, ಈ ಮನೆಯನ್ನ ಮಾರಿದ ನಂತರ ನೀನ್ ಎಲ್ಲಿಗೆ ಹೋಗ್ತೀಯಮ್ಮ ಅಂತ ಪ್ರಶ್ನಿಸ್ತಾಳೆ. ಆಗ ನಿವೇದನ, ನನ್ಗೇನು ಮಕ್ಳೇ, ಎಲ್ಲೋ ಒಂದ್ ಕಡೆ ಜೀವನ ಕಳೆದ್ ಬಿಡ್ತೀನಿ, ಹೇಗೂ ಕೈಯಲ್ಲಿ ಒಂದ್ ಕೆಲ್ಸ ಇದೆ, ಅದ್ರಿಂದ ಬರೋ ಸಂಬಳ ನನ್ನ ತಿಂಗಳ ಖರ್ಚಿಗೆ ಧಾರಾಳವಾಗಿ ಸಾಕಾಗುತ್ತೆ. ಅಲ್ದೆ ಈ ಮನೆಯನ್ನ ಮಾರಿದ ಹಣವನ್ನ ಇಟ್ಕೊಂಡು ನಾನ್ ತಾನೆ ಮತ್ತೇನ್ ಮಾಡ್ಲಿ, ಇದೆಲ್ಲವೂ ನಿಮ್ಮಿಬ್ರಿಗೆ ಸೇರಿದ್ದು, ಇದ್ರಲ್ಲಿ ಯಾವುದು ನನಗೆ ಬೇಡ. ಅದಕ್ಕಾಗಿಯೇ ಇದುವರೆಗೂ ಪ್ರತಿ ತಿಂಗಳು ಈ ಮನೆಯಿಂದ ಬರ್ತಾ ಇದ್ದ ಬಾಡಿಗೆ ಹಣವನ್ನ ನಿಮ್ಮಿಬ್ಬರ ಭವಿಷ್ಯಕ್ಕಾಗಿಯೇ ಇರಿಸಿದ್ದು. ಕಳೆದ ಬಾರಿ ನೀವು ಬಂದು ಕೇಳಿದಾಗ ಅದೇ ಹಣವನ್ನ ನೀಡಿದ್ದು. ಈಗಲೂ ಕೂಡ ಕೆಲವು ತಿಂಗಳ ಬಾಡಿಗೆ ಹಣವನ್ನ ಹಾಗೆಯೇ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀನಿ. ಮನೆ ಮಾರಿದ ಹಣ ಸಿಗೋ ಸಮಯದಲ್ಲಿ ಆ ಹಣವನ್ನ ಸಹ ಕೊಡ್ತೀನಿ. ಮನೆ ಸೈಟು ಎಲ್ಲವೂ ನಿಮ್ಮಪ್ಪ ನಿಮ್ಮಿಬ್ಬರಿಗಾಗಿ ಕೊಟ್ಟು ಹೋಗಿದ್ದು, ಹಾಗಾಗಿ ಇದ್ರ ಮೇಲೆ ನಿಮ್ಮಿಬ್ಬರಿಗೆ ಮಾತ್ರವೇ ಹಕ್ಕು ಅಧಿಕಾರ ಇರೋದು ಅಂತ ಯಾವುದೇ ಉದ್ವೇಗವಿಲ್ಲದೆ ಹೇಳ್ತಾಳೆ ನಿವೇದನ.
ಒಡನೆಯೇ ಸಾನ್ವಿ ಮತ್ತೆ ಸ್ಮೃತಿ ಇಬ್ರು ನಿವೇದನಾಳ ಕಾಲಿನ ಬಳಿ ಕುಸ್ತು ಜೋರಾಗಿ ಅಳ್ತಾ, ಅಮ್ಮ ನೀನ್ ಯಾಕಮ್ಮ ಇಷ್ಟೊಂದು ಒಳ್ಳೆಯವಳು, ನಿನ್ನಂತಹ ದೇವತೆ ಹೊಟ್ಟೆಯಲ್ಲಿ ಜನ್ಮ ಪಡೆದ್ರು ನಾವು ಮಾತ್ರ ಆ ಕೊಳಕು ಹುಳದ ಸಾಲಿಗೆ ಸೇರ್ಬಿಟ್ವಲ್ಲ, ನಮ್ಮನ್ನ ಕ್ಷಮಿಸ್ತೀಯ ಅಮ್ಮ, ನಮ್ಮನ್ನ ಉಳಿಸ್ಕೊಳ್ಳೋಕೆ ನೀನು ಎಷ್ಟೆಲ್ಲ ಕಷ್ಟಪಟ್ಟಿದೀಯ, ಆದ್ರೆ ನಾವು ನಿನ್ ಕಷ್ಟವನ್ನೇ ಕಡೆಗಣಿಸ್ಬಿಟ್ವಲ್ಲಮ್ಮ. ನಮ್ಮಂತಹ ಮಕ್ಕಳು ಯಾವ ತಂದೆ ತಾಯಿಗೂ ಸಿಗ್ಬಾರ್ದು, ಆದ್ರೆ ನಿನ್ನಂತಹ ಅಮ್ಮ ಎಲ್ಲ ಮಕ್ಕಳಿಗೂ ಸಿಗ್ಬೇಕು, ನೀನು ದೇವತೆ ಅಮ್ಮ ಅಂತ ಕಣ್ಣೀರಲ್ಲೇ ನಿವೇದನಾಳ ಪಾದ ತೊಳೆಯೋಕೆ ಮುಂದಾಗ್ತಾರೆ. ಬಹುಶಃ ನಿವೇದನ ಅನ್ನೋ ಆ ತಾಯಿ ಜೀವ ಬಯಸ್ತಾ ಇದ್ದ ಕ್ಷಣ ಇದೇ ಏನೋ. ಈಗ್ಲಾದ್ರೂ ಅವಳ ಮೌನದ ಕೋಟೆ ಒಡೆದು ದುಃಖದ ಕಡಲು ಬೋರ್ಗರೆದು ಮಾತುಗಳ ರೂಪದಲ್ಲಿ ಹೊರಬರಬಹುದೇನೋ. ಮಕ್ಕಳ ಹುಟ್ಟಿಗೆ ಕಾರಣನಾದವನ ಆಸ್ತಿಯನ್ನ ಮಕ್ಕಳಿಗೆ ಒಪ್ಪಿಸೋ ಯೋಚನೆ ಅವಳದ್ದು. ತನ್ನ ಮಕ್ಕಳು ತನ್ನನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ಅನುಕ್ಷಣ ಪರಿತಪಿಸ್ತಾ ಇದ್ದವಳ ಪರಿತಪಿಸುವಿಕೆಯನ್ನ ಕೊನೆಗಾಣಿಸಿದ ಹಠಮಾರಿ ಮೊಂಡು ಹುಡುಗ ಮಾತ್ರ ತನ್ನ ತಾಯಿಯ ಮಡಿಲಲ್ಲಿ ತಲೆ ಇಟ್ಟು ಮೌನವಾಗಿ ಕಣ್ಣೀರು ಮಿಡಿತಾ ಇದ್ದಾನೆ. ಯಾಕೆಂದ್ರೆ ಅವಳ ಮನಸ್ಸಿನ ನೋವಿನಾಳ ಅವನು ಚೆನ್ನಾಗಿ ಬಲ್ಲ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ.